ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿದೆ. ನೋಡ್ತಾನೆ ಹೇಳ್ಬೋದು, ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ನೀವು ಮಾಡ್ಕೊಂಡು ತಿನ್ನಿ ಈ ರೀತಿ. ಯಾರು ಅನ್ನ ತಿನ್ನಲ್ಲೋ ಅವ್ರು ತಿಂದೇ ತಿಂತಾರೆ. ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಳ್ಳೆಯದು ಅನ್ನೋದು ಕಾರಣಕ್ಕೆ. ಇದನ್ನು ಈರುಳ್ಳಿ ಅರ್ಧ ಹಾಕ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ನಾನು ಒಣಗಿದ್ದು ಹಾಕ್ತಾಯಿದ್ದೀನಿ. ಒಣಗಿದ್ದು ಹಾಕಿದ್ರೇ ಟೇಸ್ಟು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ನಿಮ್ಮ ಖಾರ ತಕ್ಕನಂಗೆ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಬರಲ್ಲ, ಕಲರ್ ಬರುತ್ತೆ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು, 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಕೊಬ್ಬರಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಏನು ಮಿಕ್ಕಿದ್ದು ಬೇಕಾದರೆ ಎಲ್ಲ ಮಿಕ್ಸಿ ಮಾಡಿ ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಇಲ್ಲಿ ಇನ್ನೂ ಕಲರ್ ಬಂದಿದೆ, ವೀಡಿಯೋಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ, ಮೊಗ್ಗು, ಲವಂಗ, ಸ್ಟಾರ್ ಅನೀಸು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಸ್ವಲ್ಪ, ಒಂದೇ ಒಂದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೂ ಹಾಕ್ಕೋಬೋದು ರುಬ್ಬುವಾಗ. ಅದು ಚೆನ್ನಾಗೇ ಫ್ರೈ ಆಗೋಕ್ಕೆ ಬಿಡಬೇಕು ನೋಡಿ. ಚೆನ್ನಾಗಿ ಈರುಳ್ಳಿ ಬಣ್ಣ ಬಿಡಬೇಕು ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬಟಾಣಿ, ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದ್ರ ಜೊತೆ ಕಾರ್ನ್ ಬೇಕಾದ್ರೂ ಹಾಕ್ಕೊಬೋದು, ಸ್ವೀಟ್ ಕಾರ್ನು. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ನಾನು ಬಟಾಣಿ ಇತ್ತು ಅಂತ ಬಟಾಣಿ ಸೇರಿಸ್ಕೊಂಡಿದ್ದೀನಿ, ಹಸಿ ಬಟಾಣಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು ಹಸಿ ಬಟಾಣಿದು. ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡೋಣ. ಈಗ ಟೊಮೆಟೊ ಉದ್ದುದು ಕಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಏನು ಮಾಡೋದು, ಬೇಗ ಆಗಲ್ಲ ಅನ್ನೋರಿಗೆ ಇದನ್ನು ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ ಇದು. ಚೆನ್ನಾಗಿ ಟೊಮೆಟೊನ ಫ್ರೈ ಆಗಕ್ಕೆ ಬಿಡೋಣ. ಟೇಸ್ಟಿಯಾಗೂ ಇರುತ್ತೆ, ಜಾಸ್ತಿ ಏನು ಮಸಾಲೆನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಇಷ್ಟಪಟ್ಟು ತಿಂತಾರೆ. ಈಗ ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇರೋದೆಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ, ಎಣ್ಣೆ ಎಲ್ಲ ಖಾಲಿ ಆದಂಗೆ ಅನಿಸುತ್ತೆ ನೋಡಿ. ಅದು ಫುಲ್ಲು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಕುಡಿದ್ಮೇಲೆ ತಿರುಗಿ ಎಣ್ಣೆ ಬಿಟ್ಕೊಳುತ್ತೆ, ಗಟ್ಟಿಯಾಗುತ್ತೆ ಮಸಾಲೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ಚೆನ್ನಾಗಿದೆ ಕಲರು. ಬ್ಯಾಡಗಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಮಸಾಲೆಗೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಚೆನ್ನಾಗಿ ಮಸಾಲೆಗೆ ಹಿಡೀಲಿ ಅನ್ನೋ ಕಾರಣಕ್ಕೆ ಹೀಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೀವು ಆಮೇಲೂ ಹಾಕ್ಕೋಬೋದು. ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಎಣ್ಣೆ ಎಲ್ಲ ಕುಡಿದ್ಬಿಟ್ಟು ಈ ಥರ ಸುತ್ತ ಎಣ್ಣೆ ಬಿಡಬೇಕು, ಆವಾಗ ಮಸಾಲೆ ಚೆನ್ನಾಗೆ ಫ್ರೈ ಆಗಿದೆ ಅಂತ. ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಉದ್ರಾಗಿ ಬರುತ್ತೆ ಫ್ರೆಂಡ್ಸ್, ಜಾಸ್ತಿ ಉದುರು ಇರಲ್ಲ, ಜಾಸ್ತಿ ಮೆತ್ತಗೂ ಇರಲ್ಲ, ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನಾನು 2.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಲೈಟಾಗೆ, ಫುಲ್ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೋಬೋದು, ಕಡಿಮೆ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಫಸ್ಟೇ ಜಾಸ್ತಿ ಹಾಕ್ಕೊಂಬಿಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟ ಮೇಲೆ ಕಡಿಮೆ ಉರಿ ಮಾಡಿಕೊಂಡು ಅಕ್ಕಿ ನೆನಾಕಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಜಾಸ್ತಿನೂ ನೆನೆಸ್ಬಾರ್ದು, ಒಂದು 10 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಜಾಸ್ತಿ ನೆನೆಸಿದ್ರೂ ಮುದ್ದೆ ಥರ ಆಗಿಬಿಡುತ್ತೆ. ಹಂಗೇನೂ ಹಾಕ್ಕೊಬಾರ್ದು ಫ್ರೆಂಡ್ಸ್, ಹಂಗೆ ತೊಳೆದು ಹಂಗೇನೂ ಹಾಕ್ಕೋಬಾರ್ದು, ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಅಕ್ಕಿ ಮೇಲೆಗಡೆದೆಲ್ಲ ಬೆಂದಿರುತ್ತೆ, ಕೆಳಗಡೆ ಅಕ್ಕಿ ಇರುತ್ತೆ, ಹಂಗೂ ಹಾಕ್ಕೊಬಾರ್ದು. ಒಂದು 10 ನಿಮಿಷ ನೆನೆಸ್ಬೇಕು ಅಕ್ಕಿನ, ಆವಾಗ ಚೆನ್ನಾಗುತ್ತೆ. ಮೇಲೆಗಡೆ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಅಥವಾ 3 ವಿಸಲ್, ಜಾಸ್ತಿ ನೆನೆಸಿದರೆ 2 ವಿಸಲ್ ಸಾಕು. ಇವಾಗ ನಾನು 5 ಮಿನಿಟ್ಸ್ ಅಷ್ಟೇ ಆಗಿದ್ದು, ಅದಕ್ಕೋಸ್ಕರ 3 ವಿಸಲ್ ಕೂಗಿಸಿ ಇವಾಗ ಆರದ್ಮೇಲೆ ತೆಗಿತಾ ಇದ್ದೀನಿ ನೋಡಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಅಕ್ಕಿ ಒಡಿದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಲ್ಲ ನಾನು ಒಂದು ಕೈಯಾಗಿ ಮಾಡ್ತಾ ಇರೋದ್ರಿಂದ ನಿಮಗೆ ತಿರುಗ್ತಾ ಇದೆ, ಬೇಜಾರು ಮಾಡ್ಕೊಬೇಡಿ. ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ. ಬಿಸಿ ಬಿಸಿ ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಆಹಾ. ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೋಟ್ಲಲ್ಲೂ ಅಷ್ಟೇ ಇದೇ ರೀತಿ ಮಾಡೋದು. ಅವರು ಕೊಬ್ಬರಿ ಹಾಕಲ್ಲ, ನಾನು ಕೊಬ್ಬರಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕೊಬ್ಬರಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಕೊಬ್ಬರಿ ಹಾಕಿದ್ರೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.